ಸ್ಟಾರ್ಟ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾವು ಇವತ್ತು ಈ 3 ಟೊಮೆಟೊ ಈ ಥರ ಹಣ್ಣಾಗಿರೋ ಚೆನ್ನಾಗಿರೋ ತಗೊಂಡಿದ್ದೀನಿ, ಮತ್ತು ಕರಿಬೇವು ಸ್ವಲ್ಪ. ಬರ್ರಿ ಈಗ ಅದು ಟೊಮೆಟೊ ಪಚ್ಚಡಿ ಮಾಡೋದು ಯಾವ ಥರ ಅಂತ ನಾನು ತೋರಿಸ್ತೀನಿ. ಅದೇ ನಮ್ಮ ಅಜ್ಜಿ ಮಾಡೋದು ಹಳೆ ಕಾಲದಲ್ಲಿ, ಅದರಿಂದ ನಾನು ಹತ್ತು ಮಾಡೋದಲ್ವ ಚೆನ್ನಾಗಿರುತ್ತಲ್ವ ಅಂತ ಅನ್ನಿಸ್ತು, ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ನೋಡಿ, ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ಎಣ್ಣೆ ಜಾಸ್ತಿ ಬೇಕು, ನೀರು ಹಾಕಲ್ಲ. ನೀರು ಯೂಸ್ ಮಾಡ್ದಲೇ ಮಾಡೋದು, ತುಂಬ ಟೇಸ್ಟ್ ಬರ್ತಿದೆ. ಅನ್ನಕ್ಕೆ ಚಪಾತಿಗೆಲ್ಲ ಟೇಸ್ಟ್ ಬರ್ತದೆ. ನೋಡಿ, ಎಣ್ಣೆ ಒಂದು 3-4 ಸ್ಪೂನ್ ಅಷ್ಟು ಎಣ್ಣೆ ಹಾಕೋಣ. ಚೆನ್ನಾಗಿ ಜಾಸ್ತಿ ಎಣ್ಣೆ ಇರಬೇಕಿದು. ನೀರು ಹಾಕಲ್ವಲ್ಲ, ಎಣ್ಣೆಲೇ ಅದು ಫ್ರೈ ಆಗಬೇಕೆಲ್ಲ. ಜಾಸ್ತಿ ಸಾಮಗ್ರಿನೂ ಇಲ್ಲ, ಜಾಸ್ತಿ ಏನೂ ಬೇಕಾಗಿಲ್ಲ ಇದಕ್ಕೆ. ಟೇಸ್ಟ್ ಒಳ್ಳೆ ಚೆನ್ನಾಗಿರುತ್ತೆ ಇದು. ಅನ್ನದ ಜೊತೆ ಚಪಾತಿ ಜೊತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಸಿವೆ ಹಾಕಿದೆ. ಸಾಸಿವೆ ಹಾಕಿದ್ಮೇಲೆ ನೋಡಿ, ಈ ಥರ ಕರಿಬೇವಿನ ಸೊಪ್ಪು ತೊಳೆದ್ಬಿಟ್ಟು ಕರಿಬೇವು ಹಾಕಿರ್ತೀಗ. ತೊಳೆದ್ಬಿಟ್ಟು ನಾನು ಕಟ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಎಣ್ಣಾಗಿದೆ ಟೊಮೆಟೊ ಬೇರೆ ಚೆನ್ನಾಗಿ ಫ್ರೈ ಆಗುತ್ತೆ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅನ್ನದ ಒಳ್ಳೆ ಚೆನ್ನಾಗಿರ್ತಿದೆ. ಈ ಥರ ಕಟ್ ಮಾಡಿರ್ತೀನಿ ನಾನು ಟೊಮೆಟೊ. ನಿಮಗೆ ಜಾಸ್ತಿ ಪಚ್ಚಡಿ ಬೇಕು ಅಂತಂದರೆ ಇರೋದು ನೀವು ಜಾಸ್ತಿ ಟೊಮೆಟೊ ಹಾಕ್ತೀವಿ. ನಾನು ಈಗ ಮಧ್ಯಾಹ್ನ ಒಂದು ಟೈಮಿಗೋಸ್ಕರ ಅಷ್ಟೇ ಮಾಡ್ತಾಯಿದ್ದೀನಿ. ಈರುಳ್ಳಿ ಏನು ಹಾಕೋದಿಲ್ಲ, ಚೆನ್ನಾಗಿರುತ್ತೆ. ನೋಡಿ, ಕರಿಬೇವು ಎಣ್ಣೆಲಿ ಆಗಿದೆ. ಈಗ ಟೊಮೆಟೊ ಹಾಕೋಣ. ಈ ಟೊಮೆಟೊ ಎಣ್ಣೆಲೇ ಫ್ರೈ ಹಾಕಬೇಕು. ಅದಕ್ಕೆ ಎಣ್ಣೆ ಒಂದು 3-4 ಸ್ಪೂನ್ ಎಣ್ಣೆ ಜಾಸ್ತಿ ಹಾಕೋದಿಕ್ಕೆ, ನೀರು ಹಾಕೋದಿಲ್ಲ ಇದಕ್ಕೆ. ಒಂದ್ಸಲ ಮತ್ತೆ ಅದೇ ಮಾಡ್ತಿರ್ತೀವಿ ನಾವು. ಟೇಸ್ಟ್ ಇರ್ತೀವಿ. ಟೊಮೆಟೊ ಗೊಜ್ಜು ಬೇರೆ ಥರ, ಇದು ಬೇರೆ ಥರ. ನೋಡೋಣ, ಒಂದ್ಸಲ ಮಾಡ್ಕೊಂತೀನಿ. ಅದ್ರ ಟೇಸ್ಟು ಇವ್ರ ಟೇಸ್ಟು ಗೊತ್ತಾಗುತ್ತೆ, ಬೇರೆ ಥರ ಇರುತ್ತೆ. ಅಂದರೆ ಈರುಳ್ಳಿ ಏನು ಹಾಕೋದಿಲ್ಲ. ಈಗ ಹಣ್ಣಾಗಿರೋ 3 ಟೊಮೆಟೊ ಈ ಥರ ಕಟ್ ಮಾಡಿ ಎಣ್ಣೆಗೆ ಹಾಕಿದ್ದೀನಿ ನಾನು. ಅದು ಸ್ವಲ್ಪ ಒಂದು 10 ನಿಮಿಷ ಇದು ಫ್ರೈ ಆಗಲಿ ಇದು ಎಣ್ಣೆಗೆ. ಇದು ಬೇಕಾದ್ರೆ ಚೆನ್ನಾಗಿರುತ್ತೆ. ಇದು ಇವತ್ತೊಂದು ದಿವಸ ಎಲ್ಲ ಇಡ್ಬೋದು ನೀವು, ಚೆನ್ನಾಗಿರುತ್ತೆ. ನೀರೇ ಯೂಸ್ ಮಾಡೋದಲ್ಲ, ಅದರಿಂದ ಚೆನ್ನಾಗಿರುತ್ತೆ. ಗೊಜ್ಜು ಬೆಳಗ್ಗೆ ಎಲ್ಲ ಸಾಯಂಕಾಲವರೆಗೂ ಇರುತ್ತೆ, ಚೆನ್ನಾಗಿರ್ತೀವಿ. ಚಪಾತಿ, ಪರೋಟ, ಅನ್ನದ ಜೊತೆ ಅಂತೂ ನೀವು ಟೇಸ್ಟ್ ಇರ್ತೀವಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ಥರ ಹಣ್ಣಾಗಿದೆ ಟೊಮೆಟೊ ತಗೊಳ್ಳಿ, ಇಲ್ಲಾಂದರೆ ಕಾಯಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ಹಣ್ಣಾಗಿರೋ ಟೊಮೆಟೊ ಆದರೆ ಚೆನ್ನಾಗಿ ಟೇಸ್ಟ್ ಬರ್ತಿದೆ. ಈಗ ಫ್ರೈ ಆಗಬೇಕು ಒಳ್ಳೆದು. ಮನೆಗೆ ಜಾಸ್ತಿ ಜನ ಇದ್ದಾರಪ್ಪ, ಜಾಸ್ತಿ ಮಾಡಬೇಕು ಅಂದರೆ ನೀವೇ ಟೊಮೆಟೊಗಳು ಜಾಸ್ತಿ ತಗೋಬೇಕಾಗ್ತದೆ. ಟೊಮೆಟೊ ಹಣ್ಣಾಗಿರಬೇಕು, ಕಾಯಿ ಇರಬಾರ್ದು. ಕಾಯಿದು ಟೇಸ್ಟ್ ಬರೋಲ್ಲ, ಅಷ್ಟೇ ಹಣ್ಣಿದ್ರೆ ಟೇಸ್ಟ್ ಬರುತ್ತೆ. ಫ್ರೈ ಆಗಿದೆ, ಅಷ್ಟು ಬಿಳಿ ಎಲ್ಲ ಚೆನ್ನಾಗಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾವೀಗ ಮಧ್ಯಾಹ್ನ ಒಂದು ಟೈಮಿಗೋಸ್ಕರ ರೈಸ್ ಯೂಸ್ ಮಾಡ್ತಾಯಿದ್ದೀನಿ. ರೈಸ್ ಈಗ ಮಾಡಿಟ್ಟಿದ್ದೀನಿ, ರೆಡಿ ಆಯಿತು. ಮಧ್ಯಾಹ್ನ ತಿನ್ನೋಕ್ಕೆ ಅಂತ ನಾನು ಮಾಡ್ತಾಯಿದ್ದೀನಿ. ಉರಿ ಮೀಡಿಯಮ್ ಏನು ಬೇಡ, ಜಾಸ್ತಿನೇ ಉರಿ ಇರಲಿ, ಕಡಿಮೆ ಏನು ಬೇಡ. ಬೇಗನೂ ಆಗುತ್ತೆ, ಇದು ಚೆನ್ನಾಗೂ ಇರುತ್ತೆ. ಇದು ಬೇಕಾದ್ರೂ ಮಕ್ಳಿಗೆ ಬೇಕಾದ್ರೆ ನೀವು ಲಂಚ್ ಬಾಕ್ಸಿಗೆಲ್ಲ ಅನ್ನ ಕಲಿಸ್ಬಿಟ್ಟು ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ. ಇಂಥ ಬಾಕ್ಸಿಗೆಲ್ಲ ರಾತ್ರಿ ಬೇಕಾದ್ರೆ ರಾತ್ರಿ ಮಾಡ್ತೀವಿ, ಇಲ್ಲ ಬೆಳಗ್ಗೆನೇ ಎದ್ದು ತಕ್ಷಣ ಮಾಡಬೇಕು ಅಂದರೆ ಈ ಥರ ಮಾಡ್ತೀವಿ. ಅದು ಈ ಟೊಮೆಟೊ ಇವಾಗೆಲ್ಲ ಮೆತ್ತಗಾಗ್ತಾ ಬರ್ತಾ ಇದೆ ಟೊಮೆಟೊ. ನಮಗೆ 3 ಜನ ಸಾಕಿಷ್ಟು ಅಂತೇಳಿ 3 ಟೊಮೆಟೊ ಹಾಕಿದ್ದೀನಿ ನಾನು. ಈಗ ಜಾಸ್ತಿ ಜನ ಇಟ್ಕೊಂಡ್ರೆ ನೀವು ಜಾಸ್ತಿ ಕ್ವಾಂಟಿಟಿಗೆ ಮಾಡ್ತೀನಿ. ಇದು ಈ ಥರ ಈಗ ಎಣ್ಣೆಲೆಲ್ಲ ಫ್ರೈ ಆಗಿದೆ. ಇದು ಈರುಳ್ಳಿ ಬೇಕು ಅಂದರೆ ಬೇಕಾದ್ರೆ ಈರುಳ್ಳಿ ಹಾಕ್ತೀವಿ. ನಾನು ಬೇಡ, ಇದು ಈರುಳ್ಳಿ ಹಾಕಿದ್ರೆ ಅಷ್ಟು ಇರೋಲ್ಲ ಅಂತ ನಾನು ಹಾಕಲ್ಲ. ಈಗ 1 ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದ್ದೆ.
ಸ್ವಲ್ಪ ಅರಿಶಿನ, 1 ಸ್ಪೂನಷ್ಟು ಖಾರದ ಪುಡಿ, ಈಗ ಹಸಿಮೆಣ್ಸಿಕಾಯಿ ಬೇಕು ಅಂದರೆ ಹಸಿಮೆಣ್ಸಿಕಾಯಿ ಹಾಕಲಿದ್ದು, ಆಮೇಲೆ 1 ಸ್ಪೂನಷ್ಟು ಗರಂ ಮಸಾಲ ಅಷ್ಟೇ. ತುಂಬ ಟೇಸ್ಟ್ ಬರ್ತಿದ್ದು. ಇದು ನೀರು ಹಾಕೋದಿಲ್ಲ, ಹಿಂಗೆ ಡ್ರೈ ಅನ್ನದ ಜೊತೆ ಕಲಸ್ಕೊಂತ ಟೇಸ್ಟೇ ಬೇರೆ ಥರ ಇರುತ್ತೆ ನೋಡಿ. ಇದು ಇಷ್ಟೇ ನೋಡಿ, ಎಣ್ಣೆ ಮಾಡೋಗುತ್ತೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಇದು ರೈಸ್ ಜೊತೆ ಹಾಕಿ ಕಲಿಸ್ಕೊಂತೀನಿ ನಾನು ನೋಡಿ. ಚೆನ್ನಾಗಿ ಟೇಸ್ಟ್ ಬರ್ತಿದೆ, ಆನ್ ರೈಸ್ ಜೊತೆ ಒಳ್ಳೆ ಟೇಸ್ಟ್ ಬರುತ್ತೆ. ನೀವು ಈ ಥರ ನಾನು ಈ ಥರ ಮಾಡ್ಕೊಳ್ತೀನಿ. ಟೊಮೊಟೊ ಪಚ್ಚಡಿ ಈಗ ರೆಡಿ ಆಗಿದೆ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.